ಕುಣಿಗಲ್ ತಾಲೂಕಿನ ಎಲ್ಲ ರೈತಾಪಿ ಕುಟುಂಬದವರಿಗೆ ನಾನು ನಿಮ್ಮ ಮುಂದೆ ಏನು ಪ್ರಕಟಣೆ ಮಾಡ್ತಾ ಇದ್ದೇನೆ. ಇವತ್ತೇನು ನಮಗೆ ಸೊಸೈಟಿಗಳ ಮೂಲಕ ಸರ್ಕಾರ ವತಿಯಿಂದ ಯೂರಿಯಾ ಹಂಚುವಂಥ ಒಂದು ಪ್ರಕ್ರಿಯೆಯನ್ನು ಬಹಳಷ್ಟು ಬೇರೆ ಬೇರೆ ತಾಲೂಕುಗಳಿಗೆ ತೊಂದರೆ ಆಗಿರೋಂಥ ಹಿನ್ನೆಲೆಯಲ್ಲಿ ನಾನು ವಿಶೇಷವಾಗಿ ಇವತ್ತು 400 ಮೆಟ್ರಿಕ್ ಟನ್ನಷ್ಟು ಯೂರಿಯಾವನ್ನು ಹಂಚುತ್ತಾ ಇರೋಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತರದಿದ್ದೇನೆ. ಬೇರೆ ತಾಲೂಕುಗಳಲ್ಲಿ ಸುಮಾರು 200-150 ಹಂಚುತ್ತಾ ಇದ್ದಾರೆ. ನಾನು 400 ಮೆಟ್ರಿಕ್ ಟನ್ ಅಷ್ಟು ಯೂರಿಯಾನ ಕುಣಿಗಲ್ ತಾಲೂಕಿಗೆ ವಿಶೇಷವಾಗಿ ಕೊಡ್ತಾ ಇರೋಂಥದ್ದನ್ನು ತಾವು ಬಳಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೆಚ್ಚಿನ ದರವನ್ನು ಕೊಡದಲೆ ನಿಮಗೇನಾದ್ರು ತೊಂದರೆ ಇದ್ದಲ್ಲಿ ನನಗೆ ಮತ್ತು ನನ್ನ ಆಫೀಸಲ್ಲಿ ಸಂಪರ್ಕಿಸಿದರೆ ತಕ್ಷಣವೇ ನಾವು ಕ್ರಮವನ್ನು ಜರುಗಿಸ್ತೇವೆ. ಇವತ್ತು ಯಾವುದೇ ಕಾರಣಕ್ಕೂ ಯೂರಿಯಾ ಕೊರತೆ ಇಲ್ಲ. ನಾವು ರೈತರ ಜೊತೆ ನಿಂತಿದ್ದೇವೆ. ರೈತರಿಗೆ ಅನುಕೂಲ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ಸಾಮಾಜಿಕ ತಾಣದ ಮೂಲಕ ಬಂದಿದ್ದೇನೆ. ಅದನ್ನು ಸದುಪಯೋಗ ಪಡ್ಕೋಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಇಡೀ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ತಾಲೂಕಿನಲ್ಲಿ ನೀರು ಬೂದಿಯಾಳ ಅನ್ನುವಂತಹದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಅದು ದೇಸಾಯಿ ಕುಟುಂಬದ ಮೂಲಕ ಇರಬಹುದು, ಈ ಊರಿನ ಹಿರಿಯರ ಮೂಲಕ ಇರಬಹುದು, ಇಲ್ಲಿ ಸೇವೆ ಸಲ್ಲಿಸಿದಂತ ಅನೇಕ ಶಿಕ್ಷಕರ ಕೊಡುಗೆ ಇರಬಹುದು. ಒಟ್ಟಾರೆಯಾಗಿ ಈ ಊರು ವಿಶಿಷ್ಟತೆಯನ್ನು ಹೊಂದಿದೆ. ಆದ್ರೆ ನನಗೆ ಇವತ್ತಿನೊಂದು ಏನು ಸಂತೋಷ ಅಂದ್ರೆ ಈ ಪುಸ್ತಕದೊಳಗೆ ನನ್ನ ರಾಜಕೀಯ ಗುರುಗಳಾದ ಆರ್ ಟಿ ದೇಸಾಯಿ ಅವ್ರ ಫೋಟೋ ನೋಡಿ ಬಹಳ ಸಂತೋಷ ಆಯ್ತು. ನನ್ನ ರಾಜಕೀಯ ಪದಾರ್ಪಣೆ ಮಾಡಿಸಿದವ್ರೆ ಅವರೇ ಅನ್ನುವಂಥದ್ದು ಅನೇಕ ವೇದಿಕೆಗಳು ನಾನು ಹೇಳಿದ್ದೀನಿ. ಅನಂತರ ಸುರೂರ್ ಸರ್ ಇರ್ಬೋದು, ಗೋರಣ್ಣವ್ರ ನಾನು ನೋಡಿದ್ದೆ, ನೆನಪಿಲ್ಲ. ನೋಡಿ ಅವ್ರ ಬಗ್ಗೆ ಒಂದು ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿ ಅವರ ಜೀವನ ಪರ್ಯಂತ ಸೇವಿಸಿದಂತ ಸಲ್ಲೆ ನೆನಪಿಗೆ ಗೊತ್ತಿಲ್ಲ. ಇದು ಈ ಊರಿನ ದೊಡ್ಡ ಸ್ಥಾನ. ಸಮಾಜದಲ್ಲಿ ಇದು ಆಗಬೇಕಾಗಿದೆ. ಯಾವ ಮನುಷ್ಯ ಸೇವೆ ಸಲ್ಲಿಸಿರ್ತಾನೆ, ಅದು ಎಷ್ಟೇ ಸಣ್ಣ ಸೇವೆನೂ ಇರ್ಬೋದು, ದೊಡ್ಡದೇ ಇರ್ಬೋದು. ಮತ್ತು ಈಗ ನಮ್ಮ ಚಿಕ್ಕಮಠ ಹೇಳ್ತಾ ಇದ್ರು, ಶಿರೂರವರು ನಿವೃತ್ತಿ ಆದ ನಂತರ 10 ವರ್ಷ ಫ್ರೀಯಾಗಿ ಇಲ್ಲಿ ವಿದ್ಯಾರ್ಥಿಗಳು ಬೋಧನೆ ಮಾಡಿದ್ರೆ ತಿಳ್ಕೊಂಡು ಹೇಳಿದ್ರು.